ನಮಸ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಪ್ರಪಂಚ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಬಂದು ಫ್ರೈಡೇದು ಶುಕ್ರವಾರದ ದಿನ ಏನೆಲ್ಲ ಆಯಿತು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮರೀದೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಪುಟ್ಟದಾಗಿರುತ್ತೆ ವಿಡಿಯೋ, ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೈಡೇ ಆಗಿರೋದ್ರಿಂದ ಮಕ್ಕಳಿಬ್ಬರು ಆಟ ಆಡ್ಕೋತಾಯಿದ್ರು. ಯಾಕೋ ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ ಹೇಳ್ಬೇಕು ಅಂತಂದರೆ. ತುಂಬ ಗಾಳಿ ಬೀಸ್ತಿದೆ, ಆಷಾಢದ ಗಾಳಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಅದಕ್ಕೋಸ್ಕರ ಸಾಯಂಕಾಲನೇ ಏನು ಮಾಡೋಕ್ಕೋದ್ರೂ ಸಾಯಂಕಾಲನೇ ಪೂಜೆ ಆಗೋಗ್ಬಿಡುತ್ತೆ. ನನ್ನ ಮಗನಿಗಂತೂ ಸ್ಕೂಲ್ ರಜೆ ಇದ್ರಂತೂ ಸಾಯಂಕಾಲನೇ ಆಗೋಗ್ಬಿಡುತ್ತೆ ವಾರ ಮಾಡೋದೆಲ್ಲ. ಸೊ ಅವ್ರನ್ನೆಲ್ಲ ನೋಡಿಕೊಂಡು ಮಲಗಿಸಿ ಒಂದು ಸಲ ಎಬ್ಬರಿಸಿದಾದ್ಮೇಲೆ ನಾನು ವಾರ ಮಾಡ್ಕೊಳ್ಳೋದಕ್ಕೆ ಹೋಗೋದು, ಇಲ್ಲಾಂದರೆ ಬಿಡೋದೇ ಇಲ್ಲ. ಸಿಂಪಲ್ಲಾಗಿ ವಾರನ ಮಾಡಿಕೊಂಡೆ. ಇನ್ನು ಶನಿವಾರ ಒಂದು ಸ್ವಲ್ಪ ಪಾತ್ರೆ ಸಾಮಾನೆಲ್ಲ ತೊಳ್ಕೊಬೇಕಿತ್ತು, ದೇವ್ರ ಸಾಮಾನೆಲ್ಲ. ಹಾಗಾಗ್ಬಿಟ್ಟು ಸೊ ಇರೋದ್ರಲ್ಲೇ ಹಾಗೆ ಪಾತ್ರೆ ಸಾಮಾನೆಲ್ಲ ತೊಳೆದೇನೆ ಹಂಗೆ ಹೂವು ಇಟ್ಬಿಟ್ಟು ದೀಪ ಹಚ್ಕೊಂಡೆ. ಸೊ ಫ್ರೈಡೇ ಅಲ್ವಾ, ಸೊ ಶುಕ್ರವಾರ. ಸೊ ವಾರ ಮಾಡಲಿಲ್ಲ ಅಂದರೆ ಮನೇಲಿ ಏನೋ ಒಂಥರ ಬಿಕೋ ಅನ್ನಿಸ್ತಾ ಇರುತ್ತೆ. ವಾರ ಮಾಡಲೇಬೇಕು. ಇನ್ನು ಹೇಳಬೇಕು ಅಂತ ಅಂದರೆ ಆವಾಗಲೇ ಹೇಳ್ದೆ ಅಲ್ವಾ, ಆಷಾಢದ ಗಾಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮನೇಲಿ ಎಲ್ರಿಗೂ ನೆಗಡಿ ಕೆಮ್ಮಾಗ್ಬಿಟ್ಟಿದೆ. ಅಪ್ಪ ನನ್ನ ವಯಸ್ಸಲ್ಲಿ ನೀವು ಕೇಳ್ಬೋದು, ಒಂಥರ ಗಂಟಲು ಕಟ್ಟಿದಂಗಾಗಿದೆ ಇವಾಗ. ಅಮ್ಮಗೆ, ಖುಷಿಗೆ, ನನ್ನ ಮಗನಿಗೆ, ಮಗಳಿಗೆ, ನಮ್ಮ ಅತ್ತೆ ಮಾವ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ನೆಗಡಿ ಕೆಮ್ಮಾಗಿದೆ. ನಮ್ಮ ಮಾವ ಒಂದು ಸರಿ ಮಲ್ಕೊಂಡೇ ಎದ್ದರು, ಅಂದರೆ ಜ್ವರ ಬಂದುಬಿಟ್ಟಿತ್ತು ಅವರಿಗೆ. ಸೊ ಜ್ವರ ಬಂದು ಮಲ್ಕೊಂಡು ಎದ್ದೇ ಬಿಟ್ರು ಅವರು, ಆ ರೀತಿ ಆಗಿದೆ. ಒಬ್ರಿಗೆ ಮನೆಯಲ್ಲಿ ನೆಗಡಿ ಕೆಮ್ಮಾಗ್ಬಿಟ್ರೆ ಇನ್ನು ಎಲ್ಲರಿಗೂ ಅದೇ ಆಗ್ಬಿಡುತ್ತಲ್ವ. ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹಾಗಲಕಾಯಿ ಸಾಂಬಾರು ಮಾಡಿದ್ವಿ. ಅದಕ್ಕೆ ಇವಾಗ ಸೀಗಡಿನ ಹುರಿದಾಕ್ಬಿಟ್ಟು ಮಾಡೋಣ. ಸೀಗಡಿ ಹುರಿದಾಕ್ಬಿಟ್ಟು ಸಾರಿಗೆ ತಿನ್ನೋಣ, ಚೆನ್ನಾಗಿರುತ್ತೆ. ಮತ್ತು ನೆಗಡಿ ಕೆಮ್ಮಿಗೆ ಅದು ತುಂಬ ಒಳ್ಳೆಯದು. ಈ ಕರ್ಮೀನು, ಸೀಗಡಿ ಇವೆಲ್ಲ ಬರ್ತಾವಲ್ವ, ಇವೆಲ್ಲ ಸ್ವಲ್ಪ ಹೀಟಿಂದು ಅಂಶ ಇರ್ತಕ್ಕಂಥವು. ಸೊ ತುಂಬ ಅಂದರೆ ತುಂಬ ಒಳ್ಳೆಯದು ಇದೆಲ್ಲ ತಿನ್ನಿದ್ರೆ. ಹಾಗಾಗ್ಬಿಟ್ಟು ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹಾಟ್ ಬಾಕ್ಸಿಗೆ ಬೆಳಗ್ಗೆನೇ ಮುದ್ದೆ ಮಾಡಿ ಹಾಗಲಕಾಯಿ ಸಾಂಬಾರು ಮಾಡೆಲ್ಲ ಇಟ್ಟಿದ್ದೆ. ಬಟ್ ನಾವು ವಾರ ಮಾಡಿದ ಮೇಲೆ ತಿನ್ನೋದಲ್ವ, ಹಂಗಾಗಿ ಬಿಸಿ ಆರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಟ್ ಬಾಕ್ಸಿಗಾಗಿ ಇಟ್ಟಿದ್ದೆ ಮುದ್ದೆನ. ಅದು ಹಾಟ್ ಬಾಕ್ಸಿಂದ ಮುಚ್ಚಳನೇ ಕಿತ್ತೋಗ್ಬಿಟ್ಟಿದೆ ನೋಡಿ ಗೈಸ್. ಎಲ್ಲ ಹೆಂಗಾಗಿತ್ತು ಅಂತಂದರೆ ಓಪನ್ ಮಾಡಿದ್ರೆ ಫುಲ್ಲು ಕಿತ್ತೋಗ್ಬಿಡ್ತು ಎಲ್ಲನೂ. ಅದನ್ನು ನನಗೆ ಶಾಕ್ ಆಯಿತು, ಯಾಕೆ ಈ ಥರ ಆಗೋಯ್ತಲ್ವಾ, ಬಿಸಿಗೆ ಏನಾದರೂ ಆಗ್ಬಿಡ್ತಾ ಅಂದ್ಕೊಂಡೆ. ಹಾಟ್ ಬಾಕ್ಸ್ ಇರೋದೇ ಬಿಸಿ ಇಡೋದಕ್ಕೆ, ಮತ್ತು ಯಾಕಾಯಿತು ಅಂತಲೇ ಗೊತ್ತಾಗಲಿಲ್ಲ. ಅದನ್ನು ಫೆವಿಕ್ವಿಕ್ ಏನಾದರೂ ಹಾಕ್ಬಿಟ್ಟು ಅಂಟು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ ಪುಟ್ಟದಾಗಿತ್ತು. ಹಾಟ್ ಬಾಕ್ಸ್ ಬಂದು ಆ ಥರ ಆಗೋಯಿತು, ಬೇಜಾರಾಯಿತು. ನನಗೆ ಮನೇಲಿ ಯಾವುದಾದ್ರೂ ಪಾತ್ರೆಗಳು ಏನಾದರೂ ಆಗಿಬಿಟ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಮತ್ತು ಡೊಂಕ ಆದರೂ ಅಷ್ಟೇ ಇಷ್ಟ ಆಗೋಲ್ಲ. ನಾನು ಡೊಂಕ ಪಂಕ ಆಗಿರೋ ಪಾತ್ರೆಗಳ್ನೇ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಎಲ್ಲೋ ಒಂದೊಂದು ಇದ್ದಾವೆ. ಅಮ್ಮು ಇತ್ತೀಚೆಗೆ ಎತ್ತಾಕಿ ಆ ರೀತಿ ಮಾಡಿದ್ದಾಳೆ. ಬಟ್ ನನಗೆ ನಿಜವಾಗ್ಲೂ ಇಷ್ಟನೇ ಆಗೋದಿಲ್ಲ. ಇನ್ನು ನಮ್ಮ ಅತ್ತೆನೂ ಕೂಡ ಅವರು ಊಟ ಮಾಡಿರಲಿಲ್ಲ. ಸೊ ಅವರು ನಾನೆಲ್ಲ ವಾರ ಮಾಡಿದ ಮೇಲೆ ಅವರು ಹೋಗಿ ಪೂಜೆ ಮಾಡ್ತಾರೆ ಸ್ನಾನ ಮಾಡಿಕೊಂಡು. ಹಾಗಾಗಿ ಇಬ್ಬರು ಒಂದೇ ಸರಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಇಕ್ಕೊಂಡ್ಕೊಟ್ಟೆ ಅವರಿಗೆ ಊಟನ. ಇನ್ನು ನಾನಿಲ್ಲಿ ಒಂದು ಅರ್ಧ ಮುದ್ದೆ ಹಾಕೋತಾ ಇದ್ದೀನಿ. ನಾನು ಅಷ್ಟೇ ತಿನ್ನೋದು, ಅರ್ಧನೂ ಇಲ್ಲ, ಒಂದು ಕಾಲು ಮುದ್ದೆ ಊಟ ಮಾಡ್ತೀನಿ ಅಷ್ಟೇ. ಸೊ ಇದು ಅಂದರೆ ಪೂಜೆ ಎಲ್ಲ ಇರುತ್ತಲ್ವ, ಇವಾಗ ಪೂಜೆ ಆಗಿದೆ. ವಾರ ಎಲ್ಲ ಇದ್ದಾಗ ನಾವು ನಾನ್ ವೆಜ್ಜು ಮತ್ತು ಹೊಲ್ಸು ಸಾರು ಏನೂ ಮಾಡೋದಿಲ್ಲ. ಈಗ ಪೂಜೆ ಆಗೈತೆ, ಅದಕ್ಕೆ ಸೀಗಡಿ ಏನೂ ಹಾಕಿರಲಿಲ್ಲ ಹುರಿದು. ಸೊ ತುಪ್ಪ ಹಾಕೋತಾ ಇದ್ದೀನಿ. ಸಾಂಬಾರಿಗೆ ತುಪ್ಪ ಇಲ್ಲ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ತುಪ್ಪ ಇದ್ರೇ ಒಂದು ಸ್ವಲ್ಪ ಅಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ತುಪ್ಪ ಹಾಕೋತಾ ಇದ್ದೀನಿ. ಸೊ ಅದು ನೋಡ್ತಿದ್ದಂಗೆ ನನಗೆ ಖುಷಿಯಾಗಿ ಹೋಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಇನ್ನು ಹಾಕ್ಕೊಂಡು ಊಟ ಎಲ್ಲ ಮಾಡಿದ್ವಿ. ನನ್ನ ಮಗ ತುಂಬ ಅಂದರೆ ತುಂಬ ತೀಟೆ ಮಾಡ್ತಿದ್ದ. ಹೋಗು ಖುಷಿ ಓದ್ಕೋ ಅಂತ ಹೇಳಿದ್ರೆ ಹೋಗಿ ಬುಕ್ಕೆಲ್ಲ ತೊಗೊಂಡು ಸುಮ್ಮನೆ ಹಿಡ್ಕೊಂಡು ಕೂತಿದ್ದಾನೆ.
ಕರೆಂಟ್ ಇರಲಿಲ್ಲ. ಕರೆಂಟ್ ಇದ್ದಿದ್ರೆ ಟಿ ವಿಲಿ ಬರ್ತಕ್ಕಂಥ ಶಿವ ಮತ್ತು ರುದ್ರ ಈ ರೀತಿ ಬರುತ್ತಲ್ವ, ಚಿಂಟು ಟಿ ವಿ ಹಾಕ್ಕೊಂಡು ಕೂತ್ಕೋತಾನೆ. ಇನ್ನು ನನ್ನ ಮಗಳು ಮಲಗಿಸ್ತಾ ಇದ್ದೀನಿ, ಮಲಗಿಸೋ ರೀತಿ ಈ ಥರ ಆಗಿರುತ್ತೆ. ಬೆಡ್ ಇದೆಯಲ್ವ, ಸೊ ಈಗಲೂ ಕೂಡ ಅವಳು ಬೆಡ್ಡಲ್ಲೇ ಮಲಗಿಸ್ಬೇಕು. ಅಂದರೆ ಹುಟ್ಟಿದಾಗ ಪಾಪುನ ಎತ್ಕೊಂಡು ಓಡಾಡ್ತಾರಲ್ವ ಬೇಬಿ ಬೆಡ್ಡು, ಸೊ ಅದೊಂದರಲ್ಲೇ ಈಗಲೂ ಮಲಗಿಸ್ಬೇಕು. ಅಲ್ಲಾಡಿಸಿ ಮಲಗಿಸ್ಬೇಕು. ಕೈಯೆಲ್ಲ ನೋವು ಬಂದುಬಿಡುತ್ತೆ. ಬಟ್ ಅವಳಿಗೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಸೊ ಅದೊಂದು ಖುಷಿ ನನಗೆ. ಅವಳು ಅದರಲ್ಲೇ ಮಲ್ಕೋತಾಳೆ. ಏನು ಅಷ್ಟೊಂದು ತೀಟ್ಲೆ ಕೊಡೋದಿಲ್ಲ. ಇನ್ನು ಬಂದು ಮಾವನವ್ರ ಮನೆಯಲ್ಲಿ ತುಂಬ ಇದ್ವು. ನಮ್ಮದೆಲ್ಲ ಈ ಕಡೆ ಹಳ್ಳಿ ಆಗಿರೋದ್ರಿಂದ ಯಾರಾದರೂ ತಂದು ಕೊಡ್ತಾನೆ ಇರ್ತಾರೆ. ಸೊ ನಮ್ಮದೇ ಮರ ಕೂಡ ಇದ್ವು. ಒಂದು 5-6ಕ್ಕಿಂತ ಒಂದು 6-7 ಮರ ಇದ್ವು. ದೊಡ್ಡ ದೊಡ್ಡ ಮರ, ಆಲೆ ಹಣ್ಣು ಬಿಡೋವು. ಬಟ್ ಅದು ಯಾಕೋ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ಹೊಡಿಬೇಕು ಆ ಮರಕ್ಕೆ. ಸೊ ಎಣ್ಣೆ ಹೊಡಿಬೇಕಾಗುತ್ತಲ್ವ ಅಂತ ಎಲ್ಲ ಕಡ್ದಾಕ್ಬಿಟ್ಟು ಇವಾಗ ಅಡಿಕೆ ಗಿಡ ಉಣಿದ್ದಾರೆ. ಸೊ ಮನೆಗೆ ಅಂತ ಒಂದು ಮರ ಇರಬೇಕಿತ್ತು. ನಾನು ಅವಾಗ ಹೇಳಿದೆ, ಒಂದು ಮರ ಇರಲಿ, ಮಕ್ಕಳೆಲ್ಲ ದೊಡ್ಡವಾಗ್ತವೆ, ಸೊ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಂದು ಮರ ನಾವೇ ಬೇಕಾದ್ರೆ ಎಣ್ಣೆ ಹೊಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಇಟ್ಕೊಬೋದು. ಅದು ಎಲ್ಲ ಬಾದಾಮಿ, ತುಂಬ ಅಂದರೆ ತುಂಬ ಟೇಸ್ಟ್ ಇರೋದು ಮಾವಿನ ಹಣ್ಣು. ಬಾದಾಮಿ ಮಾತ್ರ ಚೆನ್ನಾಗಿರುತ್ತೆ. ಮತ್ತು ರಸಪುರಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಮರ ಮಡ್ಕೊಳ್ಳಿ ಅಂದಿದ್ದಕ್ಕೆ ಕಡ್ಸಾಕ್ಬಿಟ್ರು. ಇವಾಗ ಹೂಣನ ಎಲ್ಲಾದ್ರೂ ಒಂದು ಮರ ಮಾಡೋಣ ಅಂತ ಇವಾಗ ಓಡಾಡ್ತಿದ್ದಾರೆ. ಅದು ಫಸ್ಲಿಗೆ ಬರಬೇಕಾದ್ರೆ ಮಕ್ಕಳೆಲ್ಲ ದೊಡ್ಡವೇ ಆಗಿಬಿಟ್ಟಿರ್ತವೆ. ಬಟ್ ಇರೋದನ್ನೇ ಒಂದೇ ಒಂದು ಮಡ್ಕೊಂಡಿದ್ದಿದ್ರೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗೋದು. ಮತ್ತು ಮಕ್ಕಳು ಮರಿ ಇರೋದ್ರಿಂದ ಸೊ ಅವಕ್ಕೂ ಖುಷಿ ಆಗೋದು, ನಮ್ಮದೇ ಮಾವಿನ ಮರ ಇದೆ ಅಂತ ಹೇಳ್ಬಿಟ್ಟು. ನಮಗೂ ತಿನ್ನೋದಕ್ಕೆ ಚೆನ್ನಾಗಿರೋದು. ಬೇರೆಯವ್ರದ್ದು ಕೈ ಕಾಲು ಹಿಡಿಯೋ ಅವಶ್ಯಕತೆಯೇ ಇರಲಿಲ್ಲ. ಸೊ ಹೇಳಿದ್ರೆ ಕೇಳಲಿಲ್ಲ. ಇವಾಗ ಹಾಕಬೇಕು ಅಂತ ಅಂತಿದ್ದಾರೆ. ಏನೇನು ಮಾಡ್ತಾರೋ ನೋಡೋಣ. ಇನ್ನು ಬಂದು ಪಾತ್ರೆ ಎಲ್ಲ ಇದ್ವಲ್ವ, ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಅಡುಗೆ ಮಾಡೋಕ್ಕೆ ಹೋಗಬೇಕಾದ್ರೂ ಅಷ್ಟೇ ಪಾತ್ರೆ ಇರಬಾರ್ದು, ಮತ್ತು ಬೆಳಗ್ಗೆ ಎದ್ದಾಗೂ ಅಷ್ಟೇ ಸಿಂಕಲ್ಲಿ ಪಾತ್ರೆ ಇರಬಾರ್ದು. ನನಗೆ ನೋಡಿಬಿಟ್ರೆ ಮೂಡೆಲ್ಲ ಆಫ್ ಆಗಿಬಿಡುತ್ತೆ. ಮತ್ತು ನನಗದು ಇಂಟ್ರೆಸ್ಟ್ ಕೂಡ ಬರೋದಿಲ್ಲ ಅಡುಗೆ ಮಾಡೋದಕ್ಕೆ. ಅಯ್ಯೋ ಪಾತ್ರೆ ಇಷ್ಟೊಂದು ಇಷ್ಟೊಂದು ಬಿದ್ದೋಗ್ಬಿಟ್ಟಿದ್ದಾವೆ ಅಂತ ಅನ್ನಿಸ್ತಿರುತ್ತೆ. ಸೊ ಇನ್ನು ನೋಡಿ ಸೀಗಡಿನ, ಸೊ ಇದು ನಮಗೆ ನಮ್ಮ ಅಜ್ಜಿರ ಕಡೆ ನಮ್ಮಮ್ಮ ಇದ್ದಾರಲ್ವ, ಸೊ ಅವ್ರ ಚಿಕ್ಕಮ್ಮರು ಕೊಟ್ಟಿದ್ದು. ಅಂದರೆ ಅವ್ರ ಕಡೆ ಸ್ವಲ್ಪ ನದಿ, ಅಂದರೆ ಸ್ವಲ್ಪ ನೀರಿದೆ ಅಂತೆ, ಚಾನಲ್ ನೀರು ಬಿಡ್ತಿದ್ದಾರೆ ಇವಾಗ. ಅಲ್ಲಿ ತುಂಬ ಹರ್ಕೊಂಡು ಬರ್ತಾವಂತೆ ಸೀಗಡಿ, ಕರ್ಮೀನು ಸಿಕ್ಕಾಪಟ್ಟೆ ಕೊಟ್ಟಿದ್ರು. ಸೊ ಎಲ್ಲ ತೊಗೊಂಡು ಅಮ್ಮಂಗೆ ಕೊಟ್ಟಿದ್ರು. ಅಮ್ಮ ನನಗೂ ಒಂದು ಸ್ವಲ್ಪ ಅದು ಕೊಟ್ಟಿದ್ದಾರೆ. ಸೊ ಅಮ್ಮ ಏನು ಜಾಸ್ತಿ ತಿನ್ನೋದಿಲ್ಲ. ನಮ್ಮ ಮನೇಲಿ ನಾನು ಮತ್ತು ನಮ್ಮ ಅಣ್ಣ, ಅಂದರೆ ನಮ್ಮಪ್ಪ ಇಬ್ಬರೇ ತಿಂತಾಯಿದ್ದಿದ್ದು ಸೀಗಡಿ ಕರ್ಮೀನೆಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ನನಗೆ ಸೀಗಡಿನ ಅದು ಪುಡಿ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಕೇರ್ಕೋತಾ ಇದ್ದೀನಿ. ಯಾಕಂತಂದರೆ ಸುಮ್ಮನೆ ಸೀದೋಗ್ಬಿಡುತ್ತೆ, ಎಲ್ಲ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಕೇರ್ಕೊಂಡು ನೀರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ಹೊತ್ತೇನಾದರೂ ಬಿಟ್ಬಿಟ್ರೆ ಒಂಥರ ಸ್ಮೆಲ್ಲು ಹೊಲ್ಸು ಸ್ಮೆಲ್ ಆಗಿಬಿಡುತ್ತೆ. ಹಂಗೂ ಕೂಡ ತೊಳೆದ್ರೆ ಹೋಗಲಿಲ್ಲ. ಆಮೇಲೆ ನಾನು ಒಂದ್ಸಲ ಸೋಪ್ ಹಾಕೊಂಡು ನೀಟಾಗಿ ಸಿಂಕೆಲ್ಲ ತೊಳ್ಕೊಂಡೆ. ಅದೇ ಹೇಳಿದೆ ಅಲ್ವಾ, ಸೀಗಡಿನ ಯಾರೂ ತಿಂತಾ ಇರಲಿಲ್ಲ. ನಾನು ಮತ್ತು ನಮ್ಮ ಅಣ್ಣ ಇಬ್ಬರೇ ತಿಂತಾಯಿದ್ದಿತ್ತು ಸೀಗಡಿ ಕರ್ಮೀನೆಲ್ಲ. ನನಗೆ ಸೀಗಡಿನ ಹುರ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ. ಎಷ್ಟಿದ್ರೂ ತಿಂದ್ಬಿಡ್ತೀನಿ. ಸೊ ಮಾಮೂಲಿ ಈ ರೀತಿ ಹುರ್ಕೊಂಬಿಡೋದು ಬಾಣಲಿಲಿ ಹಾಕ್ಕೊಂಡು, ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಂಗೆ ತಿನ್ಬೋದು. ಮತ್ತು ಬೋಂಡ ಕೂಡ ಮಾಡ್ಬೋದು. ಬೋಂಡ ಮಾಡಿದ್ರಂತೂ ಬೋಂಡ ಸಖತ್ತಾಗಿರುತ್ತೆ. ಆ ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾಳೆ. ಸೀಗಡಿ ಸ್ವಲ್ಪ ಇದ್ವಲ್ವ, ಖಾಲಿ ಆಗೋಗಿದ್ವು. ಸುಮ್ಮನೆ ಒಂದ್ಸಲ ಮಾಡಿಬಿಡೋಣ ಯಾಕೆ ಅಂತ ಹೇಳ್ಬಿಟ್ಟು ಸೊ ಮಾಡಿದ್ವಿ. ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ ಬೋಂಡ ಬಂದುಬಿಟ್ಟು. ಸೊ ಇನ್ನು ಒಂದು ಕುದಿಸಿದ್ದೆ ಸಾಂಬಾರು, ಅದಕ್ಕೇ ಸೀಗಡಿನ ಹಾಕೋತಾ ಇದ್ದೀನಿ ಹುರಿದ್ಬಿಟ್ಟು. ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಬರೋವರೆಗೂ ಅಷ್ಟೇ. ಜಾಸ್ತಿ ಅದು ಸ್ಮೂತ್ ಇರುತ್ತಲ್ವ, ಒಳಗಡೆ ಏನೂ ಇರೋದಿಲ್ಲ, ಜೊಳ್ಳು. ಅದನ್ನು ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಬೇಕು. ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಬಿಟ್ರೆ ಎಲ್ಲ ಸೀದು ಕರ್ಕಲಾಗಿ ಹೋಗ್ಬಿಡ್ತವೆ, ಚೆನ್ನಾಗೇ ಇರೋದಿಲ್ಲ ಅದಂತೂ. ಇನ್ನು ಈ ರೀತಿ ಹಾಕಿದ್ರೆ ಸೊ ಅವು ಮೆತ್ತಗಾಗೋಗ್ಬಿಡ್ತವೆ ಆಟೋಮೆಟಿಕ್. ಒಂದು 2 ನಿಮಿಷ ಒಂದು 5 ನಿಮಿಷದಷ್ಟೊತ್ತಿಗೆ ಅವು ಮೆತ್ತಗಾಗೋಗ್ಬಿಡ್ತವೆ. ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು 10 ನಿಮಿಷದವರೆಗೂ ಹಂಗೆ ನೆನ್ಕೊಳ್ಳಿ ಅಂತ ಬಿಟ್ಟು. ಇನ್ನು ಮುದ್ದೆ ಕೂಡ ಮಾಡ್ಕೋಬೇಕಿತ್ತಲ್ವ, ಸೊ ಮುದ್ದೆಗೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಸೊ ನಿಜವಾಗ್ಲೂ ಊಟದ ಮುಂದೆ ನಮಗೆ ನಾನ್ ವೆಜ್ಜೇ ಇರಬೇಕು, ಅದೇ ಇರಬೇಕು, ಇದೇ ಇರಬೇಕು ಅಂತ ಏನೂ ಇಲ್ಲ. ಸೊ ಊಟದ ಮುಂದೆ ಯಾವ ಊಟ ಆದರೂ ಕೂಡ ಮನಸ್ಫೂರ್ತಿ ತಿನ್ನಬೇಕು ಅನ್ನೋದು ನನ್ನ ಪಾಲಿಸಿ ಅಷ್ಟೇ. ಸೊ
ತುಂಬ ಬೇಗ ಅಂದರೆ ಬಿಸಿ ಬಿಸಿ ಆಗ್ತಿದ್ದಂಗೆ ಬಿಸಿ ಬಿಸಿ ಮುದ್ದೆ ಊಟ ಮಾಡಿಬಿಡ್ಬೇಕು. ಆದರೂ ಆಗೋದಿಲ್ಲ ಬಿಸಿ ಬಿಸಿ ಮುದ್ದೆ ಊಟ ಮಾಡೋದಕ್ಕೆ, ಯಾಕಂತಂದರೆ ಮನೇಲಿ ಎಲ್ಲರಿಗೂ ಇಟ್ಟು ನಾವು ಕೂತ್ಕೊಂಡು ಊಟ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಆರ್ಕೊಂಡಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಜವಾಬ್ದಾರಿ. ಸೊ ಅಮ್ಮಗೆ ಹುಷಾರಿಲ್ಲ, ತುಂಬ ಹುಷಾರಿಲ್ಲ. ಫೇಸ್ ಎಲ್ಲ ಫುಲ್ಲು ಡಲ್ ಆಗಿಬಿಟ್ಟೈತೆ ಅಮ್ಮದು. ತುಂಬ ಅಂದರೆ ತುಂಬ ಡಲ್ ಆಗಿಬಿಟ್ಟೈತೆ. ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟೈತೆ ಅಲ್ವಮ್ಮ? ಅಲ್ಲ ಚಿನ್ನಮ್ಮ, ನೋಡು ಫೇಸ್ ಎಲ್ಲ ಎಷ್ಟು ಡಲ್ ಆಗಿಬಿಟ್ಟೈತೆ ನಿಂದು. ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟೈತೆ, ನೆಗಡೆ ಆಗಿರೋದಷ್ಟೇನೆ. ಅಲ್ಲ ಬಂಗೋರಿ, ಹಾಯ್ ಮಾಡು. ಹಾಯ್ ಹಾಯ್ ಮಾಡಿ. ಅಮ್ಮಗೆ ಏನು ಜ್ವರ ಬಂದರೂ ಕೂಡ ತಡ್ಕೊಂಡ್ಬಿಡ್ತಾಳೆ. ಬಟ್ ನೆಗಡೆ ಆದರೆ ನಿಜ ತಡ್ಕೊಳ್ಳೋದಿಲ್ಲ. ತಿಂಗಳಾನ್ಗಟ್ಲೆ ಇರುತ್ತೆ ಅವಳಿಗೆ ನೆಗಡೆ ಬಂದುಬಿಟ್ಟು. ಸೊ ಅದಕ್ಕೋಸ್ಕರನೇ ಹಾಸ್ಪಿಟಲ್ಗೆ ಹೋಗ್ತೀವಿ. ಅವಳಿಗೆ ಅಲರ್ಜಿ ಆಗಿಬಿಡುತ್ತೆ. ಅಲರ್ಜಿ ಆದರೆ ನೆಗಡೆ ಆಗಿಬಿಡುತ್ತೆ. ಇನ್ನು ಸಿರಪ್ ಕುಡಿಯೋದಕ್ಕೆ ನಿಜ ತುಂಬ ಈ ಸರಿ ತುಂಬ ಇದನ್ನು ಹಿಂಸೆ ಕೊಟ್ಬಿಟ್ಲು. ಪ್ರತಿ ಸರಿ ಸಿರಪ್ ಕುಡಿ ಅಂತ ಅಂದರೆ ಬೇಗ ಹಂಗೆ ಅವು ಹಾಕ್ಬಿಟ್ರೆ ಹಂಗೆ ಕುಡಿದ್ಬಿಡೋಳು. ಬಟ್ ಇವತ್ತಂತೂ ತುಂಬ ಅಂದರೆ ತುಂಬ ಕಾಟ ಕೊಟ್ಬಿಟ್ಲು. ಅದೆಲ್ಲ ಚೆಲ್ಲೇ ಹೋಯ್ತು, ಅಷ್ಟೊಂದು ಹಿಂಸೆ ಕೊಟ್ಬಿಟ್ಲು. ಸೊ ಊಟ ಎಲ್ಲ ಆಯಿತು, ಅಮ್ಮಗೂ ಸಿರಪ್ ಹಾಕಿ ನಾವು ಕೂಡ ಮಲ್ಕೊಂಡ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ನಾನು ನಿಮ್ಮ